ಬಿಕಾಸ್ ಆಫ್ ಗ್ರಾವಿಟಿನಾ. ಕೂತ್ಕೊಳ್ಳಿ. ಈಗ ನೀವು ನ್ಯೂಟನ್ ತಲೆ ಮೇಲೆ ಆಪಲ್ ಬಿದ್ದಿದ್ದ ಕತೆ ಕೇಳಿದ್ದೀರಾ? ಯಾಕೆ ಆಪಲ್ ಕೆಳಗಡೆ ಬಿತ್ತು? ಗ್ರಾವಿಟಿಯಿಂದನಾ? ಓಕೆ. ಸೊ ಹಂಗಾದ್ರೆ ಚಂದ್ರನ ಎಲ್ಲರೂ ನೋಡಿದ್ದೀರಲ್ವಾ, ಅದ್ಯಾಕೆ ಕೆಳಗಡೆ ಬೀಳಿಲ್ಲ? ಯಾಕೆ ಬೀಳಿಲ್ಲ? ಇದು ಗ್ರಾವಿಟಿ, ಬೇರೆ ಇರೋದು ಗ್ರಾವಿಟಿನಾ? ಯಾವ್ದ್ರ ಗ್ರಾವಿಟಿ? ಇವತ್ತಿನ ಕ್ಲಾಸಲ್ಲಿ ಗ್ರಾವಿಟೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗ್ರಾವಿಟಿ ಅಂತ ನೀವು ಹೇಳಿದ್ರಲ್ವಾ, ಆಪಲ್ ಬಿದ್ದಿದ್ದು. ಗ್ರಾವಿಟಿ ಅಂದ್ರೆ ಏನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಅನ್ ಆಬ್ಜೆಕ್ಟ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ನಾವು ಭೂಮಿ ಮೇಲೆ ಈಗ ನಿಂತಿದ್ದೀವಿ, ಬಿದ್ದಿಲ್ಲ ಅಂದ್ರೆ ಅದಕ್ಕೆ ಅರ್ಥಿನ ಗ್ರಾವಿಟಿ ಕಾರಣ. ಓಕೆನಾ? ನಾವೀಗ ಮೂವ್ ಆಗಬೇಕಾದ್ರೂ ಅಷ್ಟೇ, ಮೂವ್ ಆಗ್ತಾ ಇದ್ದೀವಿ, ಬಿದ್ದಿಲ್ಲ ಅಂದ್ರೆ ಅದಕ್ಕೆ ಗ್ರಾವಿಟಿ ಕಾರಣ. ಅದೇ ರೀತಿ ಆಪಲ್ ಬಿತ್ತಲ್ಲ, ಅದು ಕೂಡ ಗ್ರಾವಿಟಿಯಿಂದ. ಸೊ ಹಾಗಾದ್ರೆ ಮೂನ್ ಯಾಕೆ ಬೀಳ್ತಾ ಇಲ್ಲ ಅನ್ನೋದನ್ನ ಈಗ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡೋಣ. ಯಾರಾದ್ರೂ ಒಬ್ರು ಬರ್ತೀರಾ? ಯಾರಾದ್ರೂ ಒಬ್ರು ಬನ್ನಿ. ಇದನ್ನ ಹಿಂಗ್ ರಿವಾಲ್ವ್ ಮಾಡೋಣ. ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ ಅಲ್ವಾ? ಸೊ ಮೂನು ಕೂಡ ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಫೋರ್ಸ್ ಬಗ್ಗೆ ಕಲ್ತಿದ್ವಿ. ಹಿಂಗೆ ಪುಷ್ ಮಾಡಿದಾಗ ಮುಂದೆ ಹೋಗ್ಬೇಕಾಗಿತ್ತಲ್ಲ ಸ್ಟ್ರೈಟ್ ಲೈನ್ ಅಲ್ಲಿ, ಅದ್ಯಾಕೆ ಸರ್ಕ್ಯುಲರ್ ಪಾತ್ ಅಲ್ಲಿ ತಿರುಗ್ತಾ ಇದೆ? ಈಗ ನಾ ಕೈಯಲ್ಲಿ ಏನು ಹಿಡ್ಕೊಂಡಿದ್ದೀನಲ್ಲ, ಇದು ಅರ್ಥ ಅಂತ ಅನ್ಕೊಳ್ಳಿ. ಸೊ ಇದು ಮೂನು. ಸೊ ಪ್ರತಿ ಟೈಮು ಇದು ಕೆಳಗಡೆ ಬೀಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅರ್ಥಿನ ಗ್ರಾವಿಟೇಷನ್ ಇಂದ. ಬಟ್ ಅದರಲ್ಲಿರುವಂಥ ಫೋರ್ಸಿಂದ ಅದು ಪ್ರತಿ ಟೈಮು ಒಂದೊಂದು ಸ್ಟೆಪ್ಪು ಮುಂದೆ ಹೋಗುತ್ತೆ. ಅದನ್ನ ಇಲ್ಲಿ ನೋಡೋಣ. ಈಗ ಇದು ಅರ್ಥ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಮೂನ್ ಇದೆ. ಸೊ ಈ ಮೂನು ತನ್ನಲ್ಲಿ ಅರ್ಥಿನ ಗ್ರಾವಿಟೇಷನ್ ಪವರ್ ಇಂದ ಪ್ರತಿ ಟೈಮು ಕೆಳಗಡೆ ಬೀಳಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ತನ್ನಲ್ಲಿರೋ ಫೋರ್ಸ್, ಗ್ರಾವಿಟೇಷನ್ ಫೋರ್ಸ್ ಇಂದ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಸೊ ಅದೇ ತರ ಅದು ಒಂದೊಂದು ಸ್ಟೆಪ್ ಮೂವ್ ಆಗಿ ಅರ್ಥ ಸುತ್ತಾ ಇದೆ. ಸೊ ಎಷ್ಟು ದಿನ ಬೇಕು ಮಕ್ಕಳೇ ಮೂನು ಅರ್ಥ ಸುತ್ತ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡಕ್ಕೆ? 24 ಅವರ ಥಿಂಕ್ ಮಾಡಿ. ಒಂದು ಹಗಲು ರಾತ್ರಿ ಆಗಕ್ಕೆ ಒಂದಿನ ಬೇಕು, 24 ಅವರ್ಸ್. ಅದಕ್ಕೆ ರೊಟೇಷನ್ ಅಂತೀವಿ. ಅದ್ರ ಸುತ್ತನೇ ಅದು ಸುತ್ತದು. ಇಡೀ ಭೂಮಿ ಸುತ್ತಕ್ಕೆ ಎಷ್ಟು ದಿನ ಬೇಕು? 365. ಅಲ್ಲ 30 days. ಸೂರ್ಯ ಸುತ್ತಕ್ಕೆ 365 27 ಡೇಸ್ ಬೇಕು. ಅಮಾವಾಸ್ಯೆ ಆಗಿ ಇನ್ನೊಂದು ಅಮಾವಾಸ್ಯೆಗೆ ಎಷ್ಟು ದಿನ ಬೇಕು? 27 ಡೇಸ್. ನೀವು 1 ಮಂತ್ ಅಂತೀರಾ, ಆಕ್ಚುಲ್ ಆಗಿ 27 ಡೇಸ್ ಬೇಕು. ಹಾಗಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅರ್ಥ ಆಗಿದೆಯಾ? ಸೊ ಇದಕ್ಕೆ ನಾವು ಇದು ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಇದನ್ನ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಓಕೆ. ಸೊ ಏನಪ್ಪ ಸೆಂಟ್ರಿಪಿಟಲ್ ಫೋರ್ಸ್ ಡೆಫಿನೇಷನ್ ಹಾಗಾದ್ರೆ ಅಂದ್ರೆ the force that makes the object to revolve in a circular path, that is called as centripetal force. ಯಾರಾದ್ರೂ ಹೇಳ್ತೀರಾ ಡೆಫಿನೇಷನ್ ನ? ಟ್ರೈ ಮಾಡಿ. ಯಾರಾದ್ರೂ ಯಾರು ಹೇಳ್ತೀರಾ? Force that makes the object to revolve in a circular orbit is called as centripetal force. ಹಾಗಾದ್ರೆ ಈಗ ನಾವು ನ್ಯೂಟನ್ ತಲೆ ಮೇಲೆ ಆಪಲ್ ಬಿದ್ದಿದ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಅವಾಗ ಅವ್ರು ಏನ್ ಮಾಡಿದ್ರು, ಯಾಕೆ ಬಿತ್ತಿದ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ಗ್ರಾವಿಟೇಷನಲ್ ಲಾನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ನಾವು ವಿ ವಿಲ್ ಲರ್ನ್ ಅಬೌಟ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಅಂದ್ರೆ ಯೂನಿವರ್ಸಲ್ ಎಲ್ಲ ಕಡೆನೂ ಈ ಲಾ ಅಪ್ಲೈ ಆಗುತ್ತೆ ಅಂತ ಅರ್ಥ. ಸೊ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಎನಿ ಆಬ್ಜೆಕ್ಟ್ ಇಂದ ಯೂನಿವರ್ಸ್. ಸೊ ಯಾವ್ದಾದ್ರು ಎರಡು ಆಬ್ಜೆಕ್ಟ್ ಅನ್ನ ನಾವು ತಗೊಂಡ್ರೆ ದ ಫೋರ್ಸ್ ಈಸ್ ಅಲಾಂಗ್ ದ ಲೈನ್. ಅದ್ರ ಎರಡು ಸೆಂಟರ್ ಇಂದ ನಾವು ಏನ್ ಲೈನ್ ಡ್ರಾ ಮಾಡ್ತೀವಲ್ಲ, ಅಲ್ಲಿ ಅದ್ರ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ, ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಆಬ್ಜೆಕ್ಟ್. ಈಗ ಈ ಆಬ್ಜೆಕ್ಟ್ ಅನ್ನ ನಾವು ಎ ಅಂತ ಕರೆಯೋಣ, ಈ ಆಬ್ಜೆಕ್ಟ್ ಅನ್ನ ಬಿ ಅಂತ ಕರೆಯೋಣ. ಸೊ ಇದ್ರ ಮಾಸು ಎಂ ಅಷ್ಟು ಭಾರ ಇರುತ್ತೆ, ಇದು ಒಂದಿಷ್ಟು ಭಾರ ಇರುತ್ತೆ, ಅದನ್ನ ನಾವು ಸ್ಮಾಲ್ ಎಂ ಅಂತ ಕರೆಯೋಣ. ಸೊ ನಾವು ಗ್ರಾವಿಟೇಷನಲ್ ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು ಮಾಸ್ ಆಫ್ ದಿ ಆಬ್ಜೆಕ್ಟ್. ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಆಗ್ತಾ ಇದೆ ಅಂದ್ರೆ ಅದ್ರ ಮಾಸ್ ಅಷ್ಟು ಅಂತ
ಕಡಿಮೆ. ಸೊ ಅದಕ್ಕೆ ನಾವು ಆಪಲ್ ಬಿತ್ತು ಮೂನ್ ಬೀಳಲಿಲ್ಲ ಅಂತ ಹೇಳಿದ್ವಿ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆಯಾ ಮಕ್ಕಳೇ? ಎಸ್ ಸೊ ಹಾಗಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ನಾವು ಏನು ಬರ್ಕೊಂಡ್ರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು product of the mass of the object and inversely proportional to square of the distance between them ಅಂತ ಹೇಳ್ಬೋದು. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಸೊ ಹಾಗಾದ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ನಾವು ನಿಜವಾದ ಯೂನಿವರ್ಸಲ್ ಎಲ್ಲೆಲ್ಲಿ ನೋಡ್ತೀವಿ? ಮೂನ್ ಎಕ್ಸಾಂಪಲ್. ಯೂನಿವರ್ಸಲ್ ಯಾವುದಾದ್ರೂ ಎಕ್ಸಾಂಪಲ್ಸ್ ಕೊಡ್ತೀರಾ? ಮೂನ್, ಸೂರ್ಯನ ಸುತ್ತ ಗ್ರಹಗಳ ಸುತ್ತ. ಸೂರ್ಯನ ಸುತ್ತ ಗ್ರಹಗಳು ಸುತ್ತೋದು. ಓಕೆ, ವೆರಿ ಗುಡ್. ಸಿಡೌನ್. ಮತ್ತೆ ಟೈಪ್ಸ್ ಆಫ್ ಮೋಷನ್. ಹಾ, ಸಮುದ್ರದಲ್ಲಿ ಅಲೆಗಳು ಬರೋದು ಮೂನ್ ಕಾರಣದಿಂದ. ಓಕೆ, ವೆರಿ ಗುಡ್. ಮತ್ತೆ ಪ್ಲಾನೆಟ್ಸ್ ಸೂರ್ಯನ ಸುತ್ತ ಸುತ್ತೋದು. ಓಕೆ, ಸೊ ಅದೊಂದು ಎಕ್ಸಾಂಪಲ್ ಆಯಿತು. ಮಕ್ಕಳು ಇನ್ನೊಂದು ಥಿಂಕ್ ಮಾಡಿ, ನೀವು ಟ್ರೆಕ್ಕಿಂಗ್ ಹೋಗಿದ್ದೀರಾ ಅನ್ಕೊಳ್ಳಿ. ಸೊ ಮೇಲೆ ಹತ್ತುತ್ತಾ ಈಸಿಯಾಗಿ ಹತ್ತುತ್ತೀರೋ ಅಥವಾ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಕಷ್ಟ ಆಗುತ್ತೋ? ಕಷ್ಟ ಯಾಕೆ ಆಗುತ್ತೆ. ಕಷ್ಟ ಆಗುತ್ತೆ? ಗ್ರಾವಿಟಿ ಕಮ್ಮಿ ಆಗುತ್ತೆ. ಹಾ, ಅರ್ಥಿನ ಗ್ರಾವಿಟೇಷನ್ ಫೋರ್ಸ್ ನಾವು ಗುಡ್ಡ ಹತ್ತುತ್ತಾ ಹೋದಂಗೂ ಕಡಿಮೆ ಆಗುತ್ತೆ. ಸೊ ಅವಾಗ ನಾವು ಜಾಸ್ತಿ ಫೋರ್ಸ್ ಹಾಕ್ಬೇಕಾಗತ್ತೆ. ತೆಳ್ಳಗಿರೋರು ಬೇಗ ಹತ್ತು ಬಿಡ್ತಾರೆ, ದಪ್ಪ ಇರೋರಿಗೆ ಕಷ್ಟ ಆಗುತ್ತೆ. ಯಾಕೆ? ಅವ್ರು ಅಷ್ಟು ಮಾಸ್ ಅನ್ನ ಅವ್ರ ಮೇಲೆ ತಗೊಂಡು ಹೋಗ್ಬೇಕಲ್ವಾ? ಸೊ ಇಲ್ಲ ನಾವು ಏನ್ ನೋಡಿದ್ವಿ, ಅಷ್ಟು ಮಾಸ್ ಇರೋದ್ರಿಂದ